ನಾನು ಆರಂಭದಲ್ಲೇ ಡಾಕ್ಟರ್ ಜೊತೆ ಮಾತು ಪ್ರಾರಂಭ ಮಾಡ್ತೀನಿ. ಸರ್, ನಮ್ಮ ಸೊಸೈಟಿಯಲ್ಲಿ ಅನೇಕರು ಟ್ಯಾಟೂ ಪ್ರಿಯರಿದ್ದಾರೆ ಸರ್. ನಾನಾ ತರಹದ ನಾನಾ ರೂಪಗಳಲ್ಲಿ ದೇಹದ ಮೇಲೆ ಟ್ಯಾಟೂ ಹಾಕಿಸಿಕೊಂಡು ಒಂದು ತರಹದ ಸೌಂದರ್ಯದ ಹೆಸರಿನಲ್ಲಿ ಕಾಣಿಸಿಕೊಳ್ಳುವವರು. ಆಕ್ಚುಲಿ ಈ ಟ್ಯಾಟೂ ಅನ್ನೋದು ಒಂದು ಸರಿಯಾದ ರೀತಿಯಲ್ಲಿ ಹಾಕಿಸಿಕೊಂಡ್ರೆ ಅದು ಪರವಾಗಿಲ್ವಾ? ಅದರಿಂದ ಏನಾದರೂ ಕಂಟಕಗಳು ಬೇರೆ ಅರ್ಥದಲ್ಲಿ ಏನಾದರೂ ಆತನಿಗೆ ಬರ್ಬೋದಾ ಅಂತ? ನೇರವಾಗಿ ಹೇಳಬೇಕಂತಂದರೆ ಇದರಿಂದ ಉಪಯೋಗಗಳು ಕಡಿಮೆ, ಅಪಾಯಗಳು ಹೆಚ್ಚು. ಇವತ್ತಿನ ಯುವಜನಾಂಗ ಸೆಲ್ಫ್ ಎಕ್ಸ್ಪ್ರೆಷನ್, ಬಾಡಿ ಆರ್ಟ್, ಫ್ಯಾಷನ್ ಅಂತಕ್ಕಂಥ ಒಂದು ಹುಚ್ಚಿನಲ್ಲಿ, ಒಂದು ಮಾಸ್ ಫೋಬಿಯಾದಲ್ಲಿ ಅಥವಾ ಮೇನಿಯಾದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ನಾವು ಅದನ್ನು ನೋಡಿದಾಗ ಉಪಯೋಗ ಇಲ್ಲ, ಅಪಾಯಗಳೇ ಹೆಚ್ಚು. ಕೇವಲ ತಾತ್ಕಾಲಿಕ ಖುಷಿಗಾಗಿ, ತಾತ್ಕಾಲಿಕ ಬಾಹ್ಯ ಸೌಂದರ್ಯಕ್ಕಾಗಿ ಇದಕ್ಕೆಲ್ಲರೂ ಮರಳಾಗ್ತಾ ಇದ್ದಾರೆ. ಮರಳಾಗಿ ತಮ್ಮ ಆರೋಗ್ಯದ ಮೇಲೆ ಅಪಾಯವನ್ನು ತಾವೇ ಆಹ್ವಾನಿಸಿಕೊಳ್ತಾ ಇದ್ದಾರೆ. ಇದೇ ನಮ್ಮ ಅಭಿಪ್ರಾಯ. ಸರ್, ಈಗ ಸಾಕಷ್ಟು ಜನರನ್ನು ನಾವು ಅನುಕರಣೆ ಮಾಡ್ತೀವಿ, ನಾವು ಫಾಲೋ ಮಾಡ್ತೀವಿ. ಆ ಪೈಕಿ ಸೆಲೆಬ್ರಿಟೀಸ್ಗಳಿರಬಹುದು, ರಾಜಕಾರಣಿಗಳಿರಬಹುದು, ದೊಡ್ಡ ದೊಡ್ಡ ಇಂಟೆಲೆಕ್ಚುವಲ್ಗಳಿರಬಹುದು, ಎಜುಕೇಟೆಡ್ ಜನರು ಕೂಡ ಇದನ್ನು ಹಾಕಿಸ್ಕೊತಾರೆ. ಕೆಲವೊಮ್ಮೆ ಈ ಫ್ಯಾನ್ ಫಾಲೋವರ್ಸ್ಗಳಿಗೆ ನನ್ನ ಗುರುನೇ ಹಾಕಿಸ್ಕೊಂಡಾಗ ನನಗೇನು ನೋಡಿ, ಈ ಇನ್ಫ್ಲುಯೆನ್ಸಿಗೂ ಬಲಿ ಆಗ್ತಾರೆ ಸರ್. ಖಂಡಿತವಾಗಿ ಸರ್. ಇದು ಇತ್ತೀಚೆಗೆ ಇದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿತ್ತು. ಸುಮಾರು 10-16% ಯುವಕರು ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜನಸಂಖ್ಯೆಯಲ್ಲಿ ಸುಮಾರು 6% ಜನಸಂಖ್ಯೆ ಈ ಟ್ಯಾಟೂವನ್ನು ಹಾಕಿಸ್ಕೊತಾ ಇದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ಒಬ್ಬರಿಂದ ಒಬ್ಬರು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ನೇರವಾದಂಥ ಕಾರಣ ಅವ್ರಿಗೂ ಗೊತ್ತಿಲ್ಲ, ಯಾಕೆ ಹಾಕಿಸ್ಕೋಬೇಕಂತ ಏನೂ ರೀಸನ್ ಇಲ್ಲ ಅವ್ರಿಗೆ. ಬಟ್ ಯಾರೋ ಒಬ್ಬರು ಚೆನ್ನಾಗಿರೋರು ಸೆಲೆಬ್ರಿಟಿ ಹಾಕಿಸ್ಕೋತಾರೆ, ನಾನು ಹಾಕ್ಸ್ತಾ ಇದ್ದೀನಿ, ನನಗಿಂತ ಸ್ಟೈಲಿಶ್ ಆಗಿ ಯಾರೋ ಕಾಣ್ತಾ ಇದ್ದಾರೆ, ನಾನು ಹಾಕಿಸ್ಕೋತಾ ಇದ್ದೀನಿ, ನಾನೆಲ್ಲೋ ಒಂದು ಗೋವಾಗೆ ಟೂರ್ಗೆ ಹೋಗಿದ್ದೇನೆ, ಅಲ್ಲಿ ನೆನಪಿರಲಿ ಅಂತ ಒಂದು ಹಾಕ್ಸೋದು. ಅಥವಾ ಯೂತಲ್ಲಿ ಇರ್ತಕ್ಕಂಥ ಒಂದು ಸದ್ಯದ ಸಾಮಾಜಿಕ ಪರಿಸ್ಥಿತಿ, ಒಂದು ಯಾವುದೋ ಅಫೇರ್ ಇರುತ್ತೆ, ಆ ಹೆಸರಿಗಾಗಿ ಇನ್ನೊಂದು ಹಾಕಿಸ್ಕೊಳ್ಳೋದು. ಇದೇ ಥರ ಬೆಳವಣಿಗೆ ಆಗ್ತಾ ಇದ್ದ ಹೊರತಾಗಿ ಇದರಿಂದ ಉಪಯೋಗಗಳೇ ಕಡಿಮೆ. ಎಸ್, ಸಾಕಷ್ಟು ಮಾತನಾಡೋದಿದೆ. ಇನ್ನು ಉಷಾ ಮೋಹನ್ ಮೇಡಮ್, ನೀವು ಸಾಕಷ್ಟು ಯುವ ಪೀಳಿಗೆ ಜೊತೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೀರಿ, ಸಾಕಷ್ಟು ತರಬೇತಿಯನ್ನು ಕೂಡ ಕೊಟ್ಟಿದ್ದೀರಿ. ಅನೇಕರು ನಿಮ್ಮ ಬಳಿ ಈ ಟ್ಯಾಟೂ ವಿಚಾರದಲ್ಲಿ ಹಂಚ್ಕೊಂಡಿರಲೂಬಹುದು. ಮೇಡಮ್, ಈ ಟ್ಯಾಟೂವಿನಿಂದ ನಿಜಕ್ಕೂ ದುಷ್ಪರಿಣಾಮ ಇದೆಯಾ ಅಂತ? ಟ್ಯಾಟೂ ಹಾಕಿಸಿದವರು ನಿಜವಾಗ್ಲೂ ಏನೂ ಉಪಯೋಗ ಇಲ್ಲ ಅದರಲ್ಲಿ. ಈಗ ನನಗೆ ಬಂದಿರೋ ಕೇಸ್ ಹೇಗಿದೆ ಅಂದರೆ, ಈ ಲವರ್ಸ್ ಏನಾಗುತ್ತೆ, ಅವ್ರಿಗೆ ತನ್ನ ಪ್ರೀತಿನ, ಈಗ ಹಳೆ ಕಾಲದಲ್ಲಿ ಆಂಜನೇಯ ನಮ್ಮ ರಾಮನ ಹೆಂಗೆ ಬಿಚ್ಚಿ ತೋರಿಸಿದ್ರು ಆ ಥರ ಅವ್ರಿಗೆ ಅವ್ರ ಲವರ್ಸ್ಗೆ ತೋರಿಸ್ಬೇಕು. ಸೊ ಆ ಪ್ರೀತಿನ ಹೆಚ್ಚು ಮಟ್ಟಕ್ಕೆ, ಎಸ್ಪೆಷಲಿ ಪ್ರೈವೇಟ್ ಪಾರ್ಟ್ಸ್ ನೀವು ನೋಡಿರ್ಬೋದು ಸರ್, ಮೇಲ್ಗಡೆ ಎದೆ ಮೇಲೆ ಹಾಕಿಸ್ತಾರೆ, ಗರ್ಲ್ಸ್ ಆಗಿರ್ಬೋದು, ಗಂಡಸರಾಗಿರ್ಬೋದು, ಹೆಣ್ಣು ಮಕ್ಕಳು ಆಗಿರ್ಬೋದು, ಅದು ಹಾಕ್ಕೊಡ್ದು. ಬಿಕಾಸ್ ಈ ಒಂದು ಭಾಗದಲ್ಲಿ ಹೇಗಿದೆ, ತುಂಬ ಸೆನ್ಸಿಟಿವ್ ಪಾರ್ಟ್ ಇದು. ಈ ಸ್ಕಿನ್ಸ್ ಹೇಗಿದೆ ಅಂದರೆ ತುಂಬ ಸೆನ್ಸಿಟಿವ್ ಆಗಿದೆ. ಈ ಎಸ್ಪೆಷಲಿ ಏನಾಗುತ್ತೆ, ಈ ಟ್ಯಾಟೂ ಹಾಕಿಸ್ಕೊಂಡವ್ರು ಆ ಸಮಯದಲ್ಲಿ ಅವ್ರು ಹಾಕಿಸ್ಕೊಂಡಿರ್ತಾರೆ, ಮತ್ತೆ ಮದುವೆ ಅಂತ ಆಗೋನು ಇನ್ನೊಬ್ಬನ. ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರಂದರೆ, ಇಲ್ಲಿ ತಂದೆ ತಾಯಿಗೆ ಗೊತ್ತಿರಲ್ಲ, ಇಲ್ಲಿ ಇವ್ರು ಹಾಕಿಸ್ಕೊಂಡಿದ್ದಾರೆ, ನನ್ನ ಹೆಣ್ಮಕ್ಳು ಹಾಕಿಸ್ಕೊಂಡು ಏನೂ ಗೊತ್ತಿರಲ್ಲ. ಮದುವೆ ಅಂತ ಬಂದಾಗ ಅವ್ರ ತಲೆಗೆ ಏನು ಹೊಡೆಯುತ್ತಂದರೆ, ಇಲ್ಲಿ ಬ್ರೇಕಪ್ ಆಗಿರುತ್ತೆ, ಅವ್ನು ಯಾರೋ ಇವ್ರು ಯಾರೋ. ಇವಾಗ ನೆಕ್ಸ್ಟ್ ಮದುವೆ ಆಗೋ ಹುಡುಗ ಒಳ್ಳೆ ಮನೆತನದ ಹುಡುಗ ಸಿಕ್ಕಿರುತ್ತೆ, ಈಕೆಗೆ ಅದೇ ಹುಡುಗ ಬೇಕು, ತೊಂದರೆ ಇಲ್ಲ. ಬಟ್ ಹೇಗೆ ರಿಮೂವ್ ಮಾಡಿಸ್ಬೇಕಂತ ಹೇಳಿ ಹೋದಾಗ, ಕೆಲವೊಂದು ಈಗ ತುಂಬ ಕಾಸ್ಟ್ಲಿ ಕಡೆಗೆ ಹೋದರೆ ಒಂದೊಂದು ಇಂಚಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ. ಟ್ಯಾಟೂಗೆ ಹಾಕಿಸ್ಕೊಳ್ಳೋಕೆ ಎಷ್ಟು ಇರುತ್ತೋ ಈಸಿಯಾಗಿ ತೆಗಿಸೋಕ್ಕೂ ಅಷ್ಟೇ ಕಷ್ಟ ಇದೆ ಅದು. ಆ ಸಮಯದಲ್ಲಿ ಅವ್ರು ಕೌನ್ಸ್ಲಿಂಗ್ ನನಗೆ ಕಾಲ್ ಮಾಡಿ ಕೇಳಿದ್ರು, ಮೇಡಮ್ ನನಗೆ ಏನು ಮಾಡಬೇಕು ಗೊತ್ತಿಲ್ಲ, ಐ ಆಮ್ ಫೀಲಿಂಗ್ ಫಿಯರ್, ಈ ಥರ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತಾ ತೆಗಿಸ್ಕೊಳ್ಳೋಕ್ಕೆ, ಟ್ಯಾಟೂ ತೆಗಿಸ್ಕೊಳ್ಳೋಕ್ಕೆ. ಈ ಕೆಲವು ಸ್ಕಿನ್ ಡೆಮಕಾಲಜಿಸ್ಟ್ ಏನು ಮಾಡ್ತಾ ಇದ್ದಾರೆ, ಸ್ಕಿನ್ ಡಾಕ್ಟರ್ಸ್ ಏನು ಮಾಡ್ತಾ ಇದ್ದಾರೆ, ನಾವು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ತೆಗಿಸ್ಕೊಳ್ಳೋಕ್ಕೆ, ಹಾಕಿಸ್ಕೊಳ್ಳೋಕೆ ಎಷ್ಟು ಈಸಿ ಇದೆಯೋ ತೆಗಿಸೋಕೆ ಅಷ್ಟೇ ಕಷ್ಟ ಇದೆ. ಹೇಗೆ ಅಂತ ಹೇಳಿದ್ರೆ, ಅದು ಒಂದೊಂದು ಇಂಚು ಆರಾಮಾಗಿ ತೆಗಿಬೇಕದು. ಒಂದೇ ಸಲ ಒಂದೇ ದಿನದಲ್ಲಿ ಪ್ರೋಸೆಸ್ನ ಅದು ಫುಲ್ ತೆಗಿಲಿಕ್ಕಾಗಲ್ಲ. ಸೊ ಸುಮಾರು ಜನ ಇಲ್ಲಿಂದ ಇಲ್ಲಿ ಹಾಕ್ಕೊಳ್ತಾರೆ. ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂದರೆ, ಅವತ್ತಿನ ದಿನದಲ್ಲಿ ಅವ್ರಿಗೆ 3-4 ದಿನ ತನಕನೂ ತುಂಬಾ ಡಿಪ್ರೆಷನ್, ಅಂದರೆ ತುಂಬಾ ಪೇಯ್ನ್ಫುಲ್ ಇರುತ್ತೆ. ಆಮೇಲೆ ಅವ್ರಿಗೆ ಕುತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಳಕ್ಕಾಗಲ್ಲ, ಈ ಸೈಡ್ ಮಲ್ಕೊಳಕ್ಕಾಗಲ್ಲ, ಆ ಸೈಡ್ ಮಲ್ಕೊಳಕ್ಕಾಗಲ್ಲ, ಪೇಯ್ನ್ ಇರುತ್ತೆ. ಇಟ್ ಈಸ್ ನಾಟ್ ಅಟ್ ಆಲ್ ಅಡ್ವೈಸಬಲ್ ಟು ಗೋ ಫಾರ್ ದಿಸ್ ಆ್ಯಕ್ಚುಲಿ ಈ ಪ್ರೋಸೆಸ್ಸು. ಇದು ಮುಂದೆ ಏನೇನು ಆಗ್ಬೋದು ಅಂತೇಳಿದ್ರೆ, ಅವ್ರಿಗೆ ಏಡ್ಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, HIV ಅಟ್ಯಾಕ್ ಆಗುತ್ತೆ. ಹೇಗೆ ನನಗೊಂದು ಕೇಸು ಹೇಗಿದೆ, ಲಾಸ್ಟ್ ವೀಕ್ ಬಂದಿರೋ ಕೇಸ್, ಅದು ಕಾಲ್ ಮಾಡಿದ್ದಾರೆ ನನಗೆ, ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಿಂದ ಕಾಲ್ ಮಾಡಿದ್ದಾರೆ, ಮೇಡಮ್ ನನಗೆ ಕೋಲ್ಡೇ ಆಗಿಲ್ಲ, ಬಾಡಿನಲ್ಲಿ ಫೀವರೇ ಬಂದಿಲ್ಲ, ಹೇಗೆ ನನಗೆ HIV ಬಂತು ನನಗೆ ಗೊತ್ತಾಗಲಿಲ್ಲ. ಸೊ ನಾನು ನಿಮಗೆ ವಿವರವಾಗಿ ಒಂದು 10 ನಿಮಿಷ ಅವ್ರ ಹತ್ರ ಮಾತಾಡುವಾಗ, ನೀವೆಲ್ಲಾದ್ರೂ ಏನಾದ್ರೂ ಸೆಕ್ಷುವಲ್ ರಿಲೇಷನ್ಶಿಪ್ ಇತ್ತಾ? ನೋ ವೇ ಮೇಡಮ್, ಇಲ್ಲವೇ ಇಲ್ಲ.
ಓಕೆ ಎಲ್ಲಾದರೂ ನೀವು ಕಾಫಿ ಏನಾದರೂ ನೀವು ಬ್ಲಡ್ ಡೊನೇಷನ್ ಕೊಡಕ್ಕೆ ಹೋಗಿದ್ರಾ, ಇಂಜೆಕ್ಷನ್ ಏನಾದ್ರು ಇದಾಗಿದೆ ಅದು ಇಲ್ಲ ಮೇಡಮ್. ಲಾಸ್ಟ್ ನನಗೆ ಕೆಲವಿಂದ ಕೇಳ್ತಾ ಟ್ಯಾಟೂ ಏನಾದರೂ ಹಾಕಿಸ್ಕೊಂಡ, ಹೌದು ಮೇಡಮ್ ಟ್ಯಾಟೂ ಹಾಕಿದ್ಮೇಲೆ ಸ್ವಲ್ಪ ಫೀವರ್ ಎಲ್ಲ ಬಂತು, ನನಗೆ ಜ್ವರ ಇದೆಲ್ಲ ಬಂತು, ಒಂದು ವಾರದಲ್ಲಿ ನನಗೆ ಫುಲ್ಲು ಆಗ್ತಿಲ್ಲ, ಲೂಸ್ ಮೋಷನ್ ಆಗ್ತಿತ್ತು, ವಾಮಿಟ್ ಆಗ್ತಿತ್ತು, ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿದಾಗ ಐ ಗಾಟ್ ಅಟ್ಯಾಕ್ ವಿತ್ HIV ಅಂತ ಹೇಳಿ ಈಗ ನಾನು ಟ್ರೀಟ್ಮೆಂಟ್ ಪ್ರೊಸೆಸ್ಸಲ್ಲಿ ಇದ್ದೀನಿ. ಬಟ್ ಏನಕ್ಕೆ ಬಂತು ಅಂತ ಗೊತ್ತಾಗಲಿಲ್ಲ. ದಿಸ್ ಇಸ್ ಬಿಕಾಸ್ ಆಫ್ ದ ನೀಡಲ್. ಈ ಕಡಿಮೆ ಅಂಗಡಿಯಲ್ಲಿ ಕಡಿಮೆ ಕಡೆ ಹೋಗಿ ಹಾಕಿಸ್ಕೊಳ್ತಾರಲ್ಲ ಸರ್, 50 ರೂಪಾಯಿಗೆ 100 ರೂಪಾಯಿಗೆ 1 ಇಂಚು ಒಂದು ಡಿಸೈನ್ಸ್ಗೆ ಅಂತ ಹಾಕಿಸ್ಕೊಳ್ತಾರಲ್ಲ, ದೇರ್ ದ ನೀಡಲ್ ವಿಲ್ ನಾಟ್ ಬಿ ಚೇಂಜ್. ಸಿ ಏನೇ ನೀಡಲ್ ಚೇಂಜ್ ಮಾಡಿದ್ರು ಮೆಷಿನ್ ಅದೇ ಇರುತ್ತಲ್ವಾ, ದಟ್ ಇಸ್ ದ ಸೇಮ್ ಮಿಷಿನ್ ಅಲ್ವಾ, ಆ ಮಿಷಿನ್ ಪ್ಯೂರಿಫೈರ್ ಇದೆಯಾ ಅಂತ ಫಸ್ಟ್ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಯಾಕಂದರೆ ಅಲ್ಲಿ ಇದು ಚುಚ್ಚಿದಾಗ ಒಂದೊಂದು ಹಳೆ ಕಾಲದಲ್ಲಿ ಇರೋವಂಥ ಅಚ್ಚು ಇವಾಗಿರೋವಂಥದ್ದು ಟೋಟಲಿ ಡಿಫ್ರೆಂಟ್ ಇದೆ. ಟುಡೇ ವಿ ಗಾಟ್ ಕೆಮಿಕಲ್, ಅಂದರೆ ನಿಮ್ಗೆ ಯಾವ ಬಣ್ಣ ಬೇಕು ಆ ಬಣ್ಣ ನಿಮಗೆ ಟ್ಯಾಟೂ ಬರುತ್ತೆ. ನಿಮಗೆ ರೆಡ್ ಕಲರ್ ಬೇಕಾ ರೆಡ್ ಸಿಗುತ್ತೆ, ಮಲ್ಟಿ ಕಲರ್ಸ್ ಬೇಕಾದ್ರೆ ಮಲ್ಟಿ ಕಲರ್ ಬರುತ್ತೆ. ಬಟ್ ಇಸ್ ಇಟ್ ದಟ್ ಕೆಮಿಕಲ್ಸ್ ಆರ್ ಯೂಸ್ಫುಲ್ ಫಾರ್ ದ ಸ್ಕಿನ್? ಅದು ನಮ್ಮ ಚರ್ಮಗೆ ಅದು ಆಗುತ್ತಾ? ಕೆಲವ್ರ ಸ್ಕಿನ್ನಿಗೆ ಹೈಪರ್ ಸೆನ್ಸಿಟಿವ್ ಇದೆ, ಕಾಂಬಿನೇಷನ್ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಮತ್ತು ಇದು ಆಲ್ಮೋಸ್ಟ್ ಕಾಮನ್ ಸ್ಕಿನ್ ಇದೆ. ಕೆಲವ್ರ ಸ್ಕಿನ್ನಿಗೆ ಆಗುತ್ತೆ, ಕೆಲವ್ರ ಸ್ಕಿನ್ಗೆ ಆಗಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಪರಿಣಾಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಇಲ್ಲಿ ನಮ್ಮಲ್ಲಿ ಸ್ಕಿನ್ ಯಾವ ಮಟ್ಟಕ್ಕಿದೆ ಅಂದರೆ, ನಮ್ಮಲ್ಲಿ 3 ಲೇಯರ್ ಸ್ಕಿನ್ ಇದೆ. ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಅವರು ಆಲ್ಮೋಸ್ಟ್ ಇನ್ಫಾರ್ಮೇಷನ್ 3 ಲೇಯರ್ ಸ್ಕಿನ್ ಇದ್ದಾಗ ಏನಾಗುತ್ತೆ, ಡ್ಯಾಮೇಜ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಮೋರ್ಓವರ್ ಈಗ IT ಕಂಪನೀಸ್ನಲ್ಲಿ ಟ್ಯಾಟೂ ಇರೋವಂಥ ವ್ಯಕ್ತಿಗಳಿಗೆ ಕೆಲಸ ಇಲ್ಲ, ಗೌರ್ಮೆಂಟ್ ಸರ್ಕಾರದಲ್ಲಿ ಟ್ಯಾಟೂ ಇರೋವಂಥ ವ್ಯಕ್ತಿಗಳಿಗೆ ಕೆಲಸನೇ ಇಲ್ಲ ನಿಜ ಹೇಳಬೇಕಂದ್ರೆ. ಯಾಕಂದ್ರೆ ಸುಮಾರು ಜನ ಇಂಟ್ರಿಗೆ ಹೋದಾಗ ಫುಲ್ ಸ್ಲೀವ್ ಹಾಕ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಏನಾದ್ರು HR ಡಿಪಾರ್ಟ್ಮೆಂಟ್, HOD ಡಿಪಾರ್ಟ್ಮೆಂಟ್ ಏನಾದ್ರು ಅವರು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಏನಾದ್ರು ಕ್ರಾಸ್ ಚೆಕ್ ಮಾಡಿದ್ರೆ, ನನಗೆ ಸುಮಾರು ಕೇಸ್ ಆಗಿ ಬಂದಿದೆ, ಅವರನ್ನು ಇಮಿಡಿಯೇಟ್ಲಿ ಟರ್ಮಿನೇಟ್ ಮಾಡ್ತಾರೆ. ಸೊ ದಿಸ್ ಈಸ್ ದ ಪ್ರೋಸೆಸ್ ಆಫ್, ನೀವು ನಿಮ್ಮ ಯಾರು ವ್ಯಕ್ತಿನ ಇಷ್ಟಪಡ್ತಿರೋ ಮನಸ್ಸಲ್ಲಿ ಇಷ್ಟಪಡಿ, ಅದನ್ನು ಬಾಡಿನಲ್ಲಿ ದೇಹದಲ್ಲಿ ಬರೆದು ತೋರಿಸೋಂಥ ನೆಸೆಸಿಟಿ ಇಲ್ಲ. ಓಕೆ ನೇಮ್ ಇಸ್ ಓಕೆ ಫೈನ್, ಸ್ಮಾಲ್ ಆಗಿ ಹೆಸರಾಗಿ ಓಕೆ ಫೈನ್, ಸಿಂಬಲ್ಸ್ ಇರುತ್ತೆ, ಸ್ಮಾಲ್ ಆಗಿರುತ್ತೆ. ಬಟ್ ಕೆಲವ್ರ ಬಾಡಿನಲ್ಲಿ ಹೇಗಿದೆ ಅಂದರೆ ಎಂಟೈರ್ ಬಾಡಿ, ಹಾಫ್ ಆಫ್ ದ ಬಾಡಿ ಹಾಕಿಸ್ಕೊಳ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಅಟ್ ಆಲ್ ಗುಡ್ ಅಂತ ನಾನು ಹೇಳ್ಬೋದು. ಇನ್ನು ಡಾಕ್ಟ್ರೆ, ಈಗ ಎಕ್ಸ್ಪರ್ಟ್ಗಳು ಕನಿಷ್ಠ ಒಂದು ಮಿನಿಮಮ್ ಟ್ಯಾಟೂ ಅನ್ನು ಹಾಕ್ಸ್ಕೊಳ್ಳೋದಕ್ಕೂ ಅಥವಾ ಹಾಕೋದಕ್ಕೂ ಕನಿಷ್ಠ 2 ರಿಂದ 3 ಗಂಟೆ ತಗೋತಾರೆ ಸರ್. ನೀವು ಈ ಗಾಂಧಿನಗರದ ಸುತ್ತಲೂ ಒಂದು ರೌಂಡ್ ಹೋದ್ರೆ ನೀವು ರೋಡ್ ಸೈಡ್ ನಲ್ಲಿ 10 ಅಂಗಡಿಗಳು ಸಿಗ್ತವೆ. ಇನ್ಸ್ಟೆಂಟ್ ಆಗಿ ಹಾಕೊಡ್ತಾನಪ್ಪ, ಜನರಿಗೆ ಅದೇ ಬೇಕಾಗಿರೋದು ಏನು. ಆದ್ರೆ ಅವನು ಹಾಕುವ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇದೆಯಲ್ಲ ಸರ್, ಇಡೀ ಮೆಜೆಸ್ಟಿಕ್ ನ ಧೂಳುಗಳು ಕೂತಿರ್ತವೆ, ಕೂತಿರ್ತವೆ ಸರ್. ಈ ತರಹದ ಅಂಗಡಿಗಳಿಂದ ಹಾಕಿಸೋದ್ರಿಂದ ಏನಾಗಬಹುದು ಸರ್ ತೊಂದರೆ? ಸರ್ ನಿಜ ಹೇಳ್ಬೇಕಂತಂದ್ರೆ ಟ್ಯಾಟೂಸ್ ಅನ್ನ ಅಥೆಂಟಿಕ್ ಸ್ಟುಡಿಯೋಸ್ ಅಲ್ಲಿ ಹಾಕ್ಸ್ಕೋಬೇಕು. ಸೊ ಈ ತರ ಅನ್ಅಥೆಂಟಿಕ್ ಸ್ಟುಡಿಯೋಸ್ ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಅವರು ಇಂಕ್ ಅನ್ನ ರೆಕಮೆಂಡೆಡ್ ಇಂಕ್ ಅನ್ನು ಯೂಸ್ ಮಾಡ್ತಾ ಇಲ್ಲ ಅವರು. ಸೊ ದೇರ್ ಆರ್ ಆರ್ಗ್ಯಾನಿಕ್ ಇಂಕ್ಸ್, ಸಮ್ ಆರ್ ಇನ್ಆರ್ಗ್ಯಾನಿಕ್ ಇಂಕ್ಸ್, ಸೊ ವಿಚ್ ಆರ್ ರೆಕಮೆಂಡೆಡ್ ಫಾರ್ ದ ಟ್ಯಾಟೂಸ್. ಇದನ್ನ ಬಿಟ್ಬಿಟ್ಟು ಲೋಕಲಿ ಸಿಗ್ತಕ್ಕಂಥ ಒಂದು ಟೆಂಪರರಿ ಇಂಕ್ ಅನ್ನು ಯೂಸ್ ಮಾಡ್ತಾರೆ. ಸೊ ವಿಚ್ ಆರ್ ಕಾರ್ಸಿನೋಜೆನಿಕ್. ಓವರ್ ದ ಪೀರಿಯಡಲ್ಲಿ ಅವರಿಗೆ ಅರ್ಬುದ ಅಥವಾ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಇದು ನಂತರದ ಕಾಲ ಇತ್ತು. ಇಮಿಡಿಯೇಟ್ ಆಗಿ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ಕಾಂಟ್ಯಾಕ್ಟ್ ಡರ್ಮಿಟೈಟಿಸ್ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ, ಸಡನ್ ಇನ್ಫ್ಲಮೇಷನ್ ಆಗುತ್ತೆ, ಸ್ಕಾರ್ ಅಂತ ನೋಡಿ, ನಾವು ಗಾಯ ಆದಾಗ ಒಂದು ಸ್ಕಾರ್ ಆಗುತ್ತಲ್ಲ, ಆ ಥರ ಒಂದು ಪರ್ಮನೆಂಟಾಗಿ ಒಂದು ಸ್ಕಾರ್ ಉಳಿಯುತ್ತೆ. ಈ ಥರ ಮಾರಣಾಂತಿಕ ಮೇಡಮ್ ಹೇಳೋ ರೀತಿಯಲ್ಲಿ ಪರ್ಮನೆಂಟಾಗಿ ಅಂತಂದರೆ ಮಾರಣಾಂತಿಕ ಕಾಯಿಲೆಗಳು, ಹೆಪಟೈಟಿಸ್ B, ಹೆಪಟೈಟಿಸ್ C, HIV ಈ ಥರ ಮಾರಣಾಂತಿಕ ಕಾಯಿಲೆಗಳು ಕೂಡ ಉಂಟಾಗುತ್ತೆ. ಸೊ ಈ ತಾತ್ಪೂರ್ತಿಕವಾಗಿ ಅಥವಾ ನಮ್ಮ ಆರೋಗ್ಯದ ಮೇಲೆ ಯಾವಾಗಲೂ ದುಷ್ಪರಿಣಾಮ ಬೀರ್ತಕ್ಕಂಥ ಕಾಯಿಲೆಗಳು ನಮ್ಮಲ್ಲಿ ಉಂಟಾಗ್ತದೆ. ಆದ ಕಾರಣ ಅವರು ಯಾವಾಗಲೂ ಅಥೆಂಟಿಕೇಟೆಡ್ ಟ್ಯಾಟೂ ಸ್ಟುಡಿಯೋಗೆ ಹೋಗಬೇಕು, ಅಲ್ಲೇ ಹಾಕಿಸ್ಕೋಬೇಕು. ಇಟ್ ಈಸ್ ನಾಟ್ ರೆಕಮೆಂಡೇಶನ್. ಅದು ಹಾಕ್ಸೋ ಆಗಿದ್ದರೆ ಈ ಥರ ಮಾಡಬೇಕು. ತುಂಬ ಟ್ಯಾಟೂ ತುಂಬ ಇರುತ್ತೆ, ಯಾರಿಗೂ ಅದ್ರದ್ದೊಂದು ಇದು ಗೊತ್ತಿಲ್ಲ, ಏನು ಟ್ಯಾಟೂ ಅಂದರೆ ಏನು, ಯಾವ ಕಾರಣಕ್ಕಾಗಿ ಹಾಕಿಸ್ತಾ ಇದ್ದೀವಿ ಯಾರಿಗೂ ಗೊತ್ತಿಲ್ಲ. ತುಂಬ ಫ್ಯಾಷನ್ ಆಗಿ, ಡಿಸೈನ್ ಆಗಿ, ಕೆಲವು ಜನ ಬಾಡಿ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ, ಆರ್ಟ್ ಎಕ್ಸ್ಪ್ರೆಷನ್, ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಎಲ್ಲ ಉಪಯೋಗ ಮಾಡ್ಕೋತಾರೆ.